ನೀವಿಬ್ಬರಲ್ಲಿ ನಿಂತ್ಕೊಳ್ಳಿ. ಬಾಯ್ ವಿಕ್ಕಿ, ಹ್ಯಾಪಿ ಸ್ಟೇಷನ್ ಡೇಸ್. ಅಲ್ಲಿಂದ ಬಂದ್ಮೇಲೆ ನಿಂಗೆ ನನ್ನ ಮದುವೆ ಆಗೋದ್ ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ. ಇನ್ನೊಂದು ಮದುವೆ ಆಗಿ ಈ ಹುಡುಗಿನೂ ಕಳಿಸ್ಬೇಕಂತಿದ್ದೀರ ರಾಸ್ಕಲ್. ನಡೆಯೋ ಸ್ಟೇಷನ್ಗೆ. ಸರ್, ಇನ್ಸ್ಪೆಕ್ಟ್ರೆ ಬಿಡಿ ಅವ್ರನ್ನ. ಅಯ್ಯೋ ಇನ್ಸ್ಪೆಕ್ಟ್ರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇವರು ಅಂಥವ್ರಲ್ಲ. ಇವರು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋರು. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇವರು ಒಳ್ಳೆ ಜನ. ಇವನು ಒಳ್ಳೆ ಜನ. ತಪ್ಪು ತಿಳ್ಕೊಂಡಿರೋದು ನೀವು ಸರ್. ವಾಟ್ ಈಸ್ ದಿಸ್ ಇನ್ಸ್ಪೆಕ್ಟರ್? ನನಗೂ ಲಾ ಗೊತ್ತು. ಲಾ ಬೇರೆ ಗೊತ್ತು ನೋ ರಾಸ್ಕಲ್. ಇವ್ರು ನಮಗೆ ತುಂಬ ದಿನದಿಂದ ಗೊತ್ತು. ಇವ್ರು ಅಂಥವ್ರಲ್ಲ. ಅಂಕಲ್, ಪೊಲೀಸವ್ರಿಗೆ ಅವ್ರು ಕೆಲಸ ಮಾಡೋದಕ್ಕೆ ಬಿಡಿ. ಅವ್ರ ಕರೆಕ್ಟ್ ಇನ್ಫಾರ್ಮೇಷನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನೀನು ಸುಮ್ಮನೆ ಇರಪ್ಪ. ಅವ್ರು ಹೇಳಿದ ನಿಜಾನೇ. ನಾವು ಕರೆಕ್ಟ್ ಇನ್ಫಾರ್ಮೇಷನ್ ಇಲ್ಲದೆ ಇಲ್ಲಿವರೆಗೂ ಬರಲ್ಲ. ಈ ರಾಸ್ಕಲ್ ಈಗಾಗಲೇ 3 ಮದುವೆ ಆಗಿದ್ದಾನೆ. ಮದುವೆನಾ? ಇಷ್ಟಕ್ಕೆ ಶಾಕ್ ಆಗಬೇಡಿ ಸರ್. ಮದುವೆ ಆಗಿರೋ ಹುಡುಗಿರನ್ನ ಏನು ಮಾಡಿದನಂತ ಕೇಳಿದ್ರೆ ನಿಮ್ಮ ಮಗಳನ್ನ ಇವನ್ ಪಕ್ಕಕ್ಕೂ ನಿಲ್ಸಲ್ಲ. ಯಾಕೆ ಇನ್ಸ್ಪೆಕ್ಟ್ರೆ ಬಾಯಿಗೆ ಬಂದು ಹಾಗೆ ಮಾತಾಡ್ತಾ ಇದ್ದೀರಾ? ನನ್ನ ಮಗ ಏನು ಅಂತ ನನ್ಗೆ ಗೊತ್ತು. ನೋಡಿ, ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡಿ. ನಿಮ್ಗೆ ಯಾರೋ ಮಿಸ್ಲೀಡ್ ಮಾಡಿರ್ಬೇಕು. ಓ, ನೀವೇನೇ ಇವರಪ್ಪ? ನಿಮ್ಮನ್ನು ಮಿಸ್ಲೀಡ್ ಮಾಡಿರೋದು ಈ ಲೋಫರ್. ಎತ್ತು ತಂದೆಗೆ ಮೋಸ ಮಾಡಿರೋ ಕಿರೋತಕ ಇವನು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇವ್ರು ಮಾಡಿರೋ ತಪ್ಪಾದ್ರೂ ಏನು? ಮದುವೆಯಾಗಿ ಇನ್ನೊಂದು ಹುಡುಗಿ ಸಿಕ್ಕಿದ್ರೆ ಮೊದಲು ಮದುವೆ ಆದ ಹುಡುಗಿನ ದುಡ್ಡಿಗೋಸ್ಕರ ಮಾರೋದು ಇವನ್ ಕೆಲಸ. ಮಾವ, ದಯವಿಟ್ಟು ಇವರೆಲ್ಲ ಹೇಳಿದ್ ನಂಬೇಡಿ. ಅಪ್ಪ, ನೀವಾದ್ರೂ ನಾನೇನು ಅಂತ ಹೇಳಿ. ನನಗೆ ಯಾಕೋ ಇವ್ರು ರಿಯಲ್ ಪೊಲೀಸ್ ಅಂತಾನೆ ಡೌಟ್ ಬರ್ತದೆ. ನಾನು ಯಾಕಿಂತ ಕೆಲಸ ಮಾಡ್ತೀನಿ ಹೇಳಿ? ನನ್ನ ಮಗ ತಪ್ಪು ಮಾಡಿದಾನೆ ಅನ್ನೋದಕ್ಕೆ ಏನ್ ಪ್ರೂಫ್ ಇದೆ ನಿಮ್ಮ ಹತ್ರ? ತೋರಿಸಿ. ಅಪ್ಪ ಇರಿ, ಇವ್ರನ್ನೆಲ್ಲೋ ನೋಡ್ದಾಗಿದೆ ನಾನು.
ನೀವು ಬಂದ ಫೋರ್ಸಲ್ಲಿ ನಾನು ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಈಗ ಗೊತ್ತಾಯ್ತು ನೀವು ಯಾರು ಅಂತ. ನೋಡಿ ಇದನ್ನ. ತಾವು ಆ್ಯಕ್ಟ್ರ್ ಅಲ್ವಾ? ದುಡ್ಡು ಕೊಡ್ತಾರೆ ಅಂದರೆ ರಿಯಲ್ ಲೈಫಲ್ಲಿ ಆ್ಯಕ್ಟ್ ಮಾಡ್ತೀರಲ್ಲ. ಈ ಮದುವೆ ನಿಲ್ಲಿಸ್ಬೇಕು ಅಂತ ವೇದಾಂತ್ ನಿಮ್ಮನ್ನ ಹೈರ್ ಮಾಡಿದ್ದಾನೆ. ಆಮ್ ಐ ರೈಟ್? ಅಗ್ರಜ, ಏನಿದೆಲ್ಲ? ಇವ್ರು ಫೇಕಾ? ಯಾಕೆ ಹೀಗೆ ಮಾಡಿದೆ ಅಗ್ರಜ? ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕಿತ್ತು ವಿಕ್ರಾಂತ್, ಅದಕ್ಕೆ. ಟೈಮ್ ಬೇಕಿತ್ತ? ಯಾವ ಪುರುಷಾರ್ಥಕ್ಕೆ ವೇದಾಂತ್? ಬೆಂಕಿ ಅದು ಇದು ಅಂತ ಈಗಾಗಲೇ ಸಾಕಷ್ಟು ಟೈಮ್ ಕಳೆದು ಹೋಗಿದೆ. ಮುಹೂರ್ತ ಮೀರ್ ಹೋಗಿದೆ. ಇನ್ನೇನ್ ಸಾಧನೆ ಆಗ್ಬೇಕು ಅಂತ ನಿನಗೆ ಟೈಮ್ ಬೇಕಾಗಿತ್ತು? ನನ್ನ ಮಗಳು ಮದುವೆ ನಡೆಯೋದು ನಿನಗೆ ಇಷ್ಟ ಇಲ್ವಾ? ವೇದಾಂತ್, ನಿಮ್ಮನ್ನು ನಾನು ಜೆಂಟಲ್ಮ್ಯಾನ್ ಅಂದ್ಕೊಂಡಿದ್ದೆ. ಮೊದಲೇ ನಿಮ್ಗೆ ನನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ದ್ವೇಷನ ಇಷ್ಟು ಕೆಳಮಟ್ಟಕ್ಕೆ ಇಳಿದು ತೀರಿಸ್ಕೊಂತೀರ ಅಂತ ನಾನು ಅನ್ಕೊಂಡಿಲ್ಲ ವೇದಾಂತ್. ಇಂಥ ಒಳ್ಳೆ ಜನಕ್ಕೆ ಅನ್ಯಾಯ ಮಾಡೋಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ನೋಡಿ ರೋಗ್. ಏನ್ ಮಾಡ್ತಾ ಇದೆಯೋ? ನಾನು ಸರಿಯಾಗಿ ಮಾಡ್ತಾ ಇದ್ದೀನಿ. ಅವ್ನು ಬಂದಿರೋದೇ ಈ ಮದುವೆ ಹಾಳು ಮಾಡೋಕ್ಕೆ. ಅವ್ರ ಅಮ್ಮ ಬಂದಿಲ್ವಲ್ಲ, ಅದಕ್ಕೆ ಅವ್ರ ಪರವಾಗಿ ಬಂದಿದ್ದಾನೆ ಹಾಳು ಮಾಡೋಕ್ಕೆ. ಅಮ್ಮನ ಬೆಂಕಿಯಿಂದ ಕಾಪಾಡಿದ ಒಳ್ಳೆ ಹುಡುಗ ಅನ್ಕೊಳ್ಳೋಷ್ಟರಲ್ಲಿ ಇಂಥ ಕೆಲಸ ಮಾಡಿಬಿಟ್ಟಿಯಲ್ಲೋ. ನಿಜ ಹೇಳು, ನಿಮ್ಮಮ್ಮ ತಾನೇ ನಿನ್ನನ್ನು ಇಲ್ಲಿ ಕಳಿಸಿರೋದು? ಅಮ್ಮ ಯಾಕೆ ಹಾಗೆ ಮಾಡ್ತಾರೆ? ಅಮ್ಮು ಅವತ್ತು ಆಸ್ಪತ್ರೆಯಲ್ಲಿ ನಿಮ್ಮಮ್ಮನ ಹೊಡೆದ್ಲು ಅಂತ ಸೇಡ್ ತಿರ್ಸ್ಕೊಳ್ಳೋದಕ್ಕೆ ನೀನು ಕಳಿಸಿದಾಳೆ ಅಲ್ಲ. ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗ್ಬೇಕು ಅವಳಿಗೆ. ಆ ಥರ ಎಲ್ಲ ಏನೂ ಇಲ್ಲ. ಪ್ಲೀಸ್ ಹಾಗೆಲ್ಲ ಹೇಳ್ಬಿಡಿ ನೀವು. ಮಾತಾಡಬೇಡ ನೀನು.